ನೋಡಿ, ಮೋದಿ ಅಂತಕ್ಕಂಥದ್ದು ಒಂದು ಮಾಧ್ಯಮಗಳು ಜನರ ಮಣ್ಣಿಗೆ ಯಾವ ರೀತಿ ಮಣ್ಣಿರತಕ್ಕಂಥ ಕೆಲಸ ಮಾಡ್ತಿದ್ದಾವೆ. ಬಿಜೆಪಿ ಮತ್ತು JDS ಪ್ರಧಾನವಾಗಿ ಧರ್ಮ ಮತ್ತು ಜಾತಿಯನ್ನ ಇಟ್ಕೊಂಡು ಮತವನ್ನು ಗಳಿಸುವಂತ ಪ್ರಯತ್ನವನ್ನ ಸಹಜವಾಗಿ ಮಾಡ್ತಿದ್ದಾವೆ. ಇವತ್ತು ಪೆಟ್ರೋಲು 2014 ಎಷ್ಟಿತ್ತು, ಇವತ್ತೆಷ್ಟಿದೆ? ಇವತ್ತು ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನ ನುಂಗಿತಾ ಇದೆ. ಅಂತ ಸಂದರ್ಭದಲ್ಲಿ JDS ಎಷ್ಟು ಮಟ್ಟಿಗೆ ಉಳ್ಕೊಳ್ಳುತ್ತೆ, ಈ ಮೈತ್ರಿ ಅವರ ನಿಜವಾಗ್ಲೂ ಕಾಪಾಡುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ಈ ಫಲಿತಾಂಶ ಮೇಲಿದೆ. JDS ಇಂದ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ. ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಜಾತ್ಯತೀತ ಜನತಾದಳ ಮತ್ತು BJPಯ ಮೈತ್ರಿ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಸ್ಟಾರ್ ಚಂದ್ರು ಇದ್ದಾರೆ. ಒಂದು ನಾವು ರಾಜಕೀಯ ಸ್ಥಳೀಯವಾಗಿ ಅಂತ ನೋಡೋದಾದರೆ ಇಲ್ಲಿ ಈಗ ಮಂಡ್ಯ ವಿಶೇಷವಾಗಿ ಭಾಳ ಗ್ರಾಮೀಣ ಕ್ಷೇತ್ರ ಅಂತ ಹೇಳಬೇಕಾಗತ್ತೆ. ಯಾಕಂತಂದರೆ 80% ಅಥವಾ 80-90% ಜನ ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ಜನ. ಮುಖ್ಯವಾಗಿ ಭತ್ತ, ಕಬ್ಬು ಇವು ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು. ಕೃಷಿ ಆರ್ಥಿಕತೆ ಪ್ರಧಾನವಾಗಿರ್ತಕ್ಕಂಥ ಆರ್ಥಿಕತೆ. ಇಲ್ಲಿ ಲೋಕಸಭಾ ವಿಚಾರಕ್ಕೆ ಬಂದಾಗ ನಮಗೆ ಕಳೆದ ಹಲವಾರು ವರ್ಷಗಳಿಂದ ಒಂದು ಮಂಡ್ಯವನ್ನು ಸಿನಿಮಾ ನಟರು ಪ್ರತಿನಿಧಿಸಿರ್ತಕ್ಕಂಥ ಜಾಸ್ತಿ. ಕಳೆದ 20 ವರ್ಷಗಳಲ್ಲಿ ದಿವಂಗತ ಅಂಬರೀಷ್ ಅವರಿರ್ಬೋದು, ರಮ್ಯಾ ಅವರಿರ್ಬೋದು, ಸುಮಲತಾ ಅವರಿರ್ಬೋದು, ಹೀಗೆ ಭಾಳಷ್ಟು ಈ ಕಳೆದ 24 ವರ್ಷಗಳಲ್ಲಿ ಚಲನಚಿತ್ರ ನಟರು ಮಂಡ್ಯ ಜಿಲ್ಲೆಯನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ನೋಡ್ತಿದ್ದೀವಿ. ಇವತ್ತಿನ ಸಂದರ್ಭ ನಾವು ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ಒಂದು ಕಡೆ ಏನು ಕುಮಾರಸ್ವಾಮಿ ಅವರು ಎಲ್ಲರಿಗೂ ಗೊತ್ತಿರ್ತಕ್ಕಂಥವ್ರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಸಮುದಾಯದ ನಾಯಕರು ಅಂತಕ್ಕಂಥ ಒಂದು ಇಮೇಜ್ ಕೂಡ ಅವ್ರಿಗಿದೆ. ಕಾಂಗ್ರೆಸ್ ಪಕ್ಷ ಅಲ್ಲಿರ್ತಕ್ಕಂಥ ಅಭ್ಯರ್ಥಿ ಹೊಸಬರಾಗಿರ್ಬೋದು ರಾಜಕಾರಣಕ್ಕೆ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಧೇ ಆಗಿರ್ತಕ್ಕಂಥ ಅನುಕೂಲಗಳಿದ್ದಾವೆ. ಏನು 5 ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆಯೋ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಮಹಿಳೆಯರ ಮಧ್ಯೆ ವಿಶೇಷವಾಗಿ ಕೆಲಸ ಮಾಡ್ತಾರೆ. ಎಲ್ರಿಗೂ ಕೂಡ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಿರ್ತಕ್ಕಂಥದ್ದು, ಬಸ್ ಫ್ರೀ ಮಾಡಿರ್ತಕ್ಕಂಥದ್ದು ಮತ್ತು ಎಲ್ರಿಗೂ ಶಕ್ತಿ ಯೋಜನೆಯಲ್ಲಿ 2,000 ರೂಪಾಯಿ ಹಣವನ್ನು ಕೊಡ್ತಿರ್ತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥ ಯೋಜನೆಗಳು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ. ಯಾಕಂತ ಹೇಳಿದ್ರೆ ಮತ್ತು ವಿಶೇಷವಾಗಿ ಜಿಲ್ಲೆಯಲ್ಲಿ ಅಹಿಂದ ವರ್ಗ ಭಾಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ನೋಡ್ತಿದ್ದೀವಿ. ಈ ಕಡೆಗೆ BJP ಮತ್ತು JDS ಪ್ರಧಾನವಾಗಿ ಧರ್ಮ ಮತ್ತು ಜಾತಿಯನ್ನು ಇಟ್ಕೊಂಡು ಮತವನ್ನು ಗಳಿಸುವಂಥ ಪ್ರಯತ್ನವನ್ನು ಸಹಜವಾಗಿ ಮಾಡ್ತಿದ್ದಾವೆ. ಆದರೆ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಮಂಡ್ಯ ಜಿಲ್ಲೆ ನಿಜವಾದ ಅರ್ಥದಲ್ಲಿ ಒಂದು ಜಾತ್ಯತೀತವಾಗಿರ್ತಕ್ಕಂಥ ಜಿಲ್ಲೆ. ಕಳೆದ ಬಾರಿ ಸುಮಲತಾ ಅಂಬರೀಷ್ ಕಂಟೆಸ್ಟ್ ಮಾಡೋದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರು ಜನತಾದಳ ಅಭ್ಯರ್ಥಿಯಾಗಿ. ಅಂಥ ವೇಳೆಯಲ್ಲಿ 8 ಕ್ಷೇತ್ರಗಳಲ್ಲಿ JDS MLAಗಳಿದ್ದರು, ಆ ಸರ್ಕಾರ ಇತ್ತು, 2 ಮಂತ್ರಿಗಳಿದ್ದರು. ಆಗಲೂ ಕೂಡ ಈ ಜಿಲ್ಲೆಯ ಜನ ಅತ್ಯಂತ ಜಾತ್ಯತೀತವಾಗಿ 1,25,000 ಮತಗಳ ಅಂತರದಲ್ಲಿ ಸುಮಲತಾ ಅಂಬರೀಷ್ ಒಬ್ಬ ಪಕ್ಷೇತರ ಅಭ್ಯರ್ಥಿಯನ್ನು ಬೆಂಬಲಿಸಿರುವಂತಕ್ಕಂಥದ್ದು ಸಣ್ಣ ವಿಚಾರ ಏನಲ್ಲ. ಹಾಗಾಗಿ ಮಂಡ್ಯ ಜಿಲ್ಲೆಯ ಜನ ಭಾವನಾವಾದಿಗಳು, ಭಾವುಕಜೀವಿಗಳು, ಸೆಂಟಿಮೆಂಟ್ಗೆ ಕರೆಕ್ಟರ್ನದಾರು ಕೂಡ ವಾಸ್ತವವನ್ನು ಯೋಚಿಸಿ ಮತ ನೀಡ್ತಕ್ಕಂಥ ಪ್ರಜ್ಞಾವಂತರು ಅಂತ ಹೇಳೋದು ತಪ್ಪಾಗಲಾರದು. ಹಾಗಾಗಿ JDS ಮತ್ತು BJPಯ ಮೈತ್ರಿ ಒಂದು ಕಡೆ ಆದರೆ, ಕಾಂಗ್ರೆಸ್ಸು ತನ್ನದೇ ಆದಂಥ ಯೋಜನೆಗಳ ಮೂಲಕ ಒಂದು ಹೋರಾಟವನ್ನು ಮಾಡ್ತಾ ಇದೆ. ಸದ್ಯಕ್ಕೆ ಇವತ್ತು ನಾವು ಮಾರ್ಚ್ 30ನೇ ತಾರೀಕು ಈ ವಿಚಾರ ಮಾತಾಡ್ತಿದ್ದೀವಿ. ಇನ್ನು 15-20 ದಿನಗಳಲ್ಲಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಕಾರ್ಯಕ್ರಮಗಳು, ರಾಜಕೀಯ ನಿಲುವುಗಳನ್ನ ಆಧರಿಸ್ಕೊಂಡು ಯಾವುದೇ ದಿಕ್ಕಿನಲ್ಲಿ ಕೂಡ ಜನ ತಮ್ಮ ಒಂದು ಆಲೋಚನೆ ನಿರ್ಧಾರವನ್ನು ತಗೊಳ್ಬೋದು. ಯಾಕಂದರೆ ಇನ್ನೂ ಖಚಿತವಾಗಿ ಜನಾಭಿಪ್ರಾಯ ಅಂತಕ್ಕಂಥ ಈಗಷ್ಟೇ ಒಂದು ಗಟ್ಟಿಗೊಳ್ತಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ 2 ಪಕ್ಷಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳೇನು, ಚರ್ಚೆಗಳೇನು, ಇವುಗಳ ಆಧಾರದಲ್ಲಿ ಜನಾಭಿಪ್ರಾಯ ರೂಪುಗೊಳ್ಳುತ್ತೆ. ಸದ್ಯಕ್ಕಂತೂ ವ್ಯಕ್ತಿಗತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ದುರ್ಬಲವಾಗಿ ಕಂಡರೂ ಕೂಡ 2 ಪಕ್ಷಗಳಿಗೂ ತಮ್ಮದೇ ಆಗಿರ್ತಕ್ಕಂಥ ಅನುಕೂಲಗಳಿದ್ದಾವೆ. ಈಗ ಸರ್, ಮುಖ್ಯವಾಗಿ ಧರ್ಮ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅನ್ಸಕ್ಸಸ್ಫುಲ್ ಆದಂಥ BJP ಜೊತೆ JDS ಕೂಡ ಮೈತ್ರಿ ಆಗಿದೆ. ಇದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ ಸರ್? ಇಲ್ಲ, ಮಂಡ್ಯದಲ್ಲಿ ಇದುವರೆಗೆ ಧರ್ಮ ರಾಜಕೀಯ ಅನ್ನೋದು ಸಕ್ಸಸ್ ಆಗಿಲ್ಲ, ಇದುವರೆಗೆ ಆಗಿಲ್ಲ. ನಾವು ಎಲ್ಲ ಗಮನಿಸ್ತಾ ಬಂದಿದ್ದೀವಿ. ಪೂರ್ತಿ ಧರ್ಮ ರಾಜಕೀಯ ಸಕ್ಸಸ್ ಆಗಿಲ್ಲ. ಎಕ್ಸಾಂಪಲ್ ಸರ್, ಇಲ್ಲಿ ಹಿಜಾಬ್ ಒಂದು ವಿಷಯ, ಒಂದು ಕೆರಗೋಡು ವಿಷಯ, ಒಂದು ಜಾಮಿಯಾ ಮಸೀದಿ ಶ್ರೀರಂಪಣದೊಂದು, ಈ ಥರದ ವಿಷಯಗಳು. ಇಲ್ಲ, ಕೆರಗೋಡು ಘಟನೆ ನಿಮಗೆ ಮೇಲ್ನೋಟಕ್ಕೆ ಧರ್ಮದ ವಿಚಾರವಾಗಿ ಕಂಡ್ರು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆ. ಕೆರಗೋಡಿನ ವಿಚಾರದಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಮಸ್ಯೆ. ಆ ಸ್ಥಳೀಯ ಸಮಸ್ಯೆಗೆ ಧರ್ಮದ ಲೇಪನವನ್ನು ಹಚ್ಚಲಾಯಿತೇ ಹೊರತು ಅದು ಮಂಗಳೂರು ಥರದಲ್ಲೋ, ಉಡುಪಿ ಥರದಲ್ಲೋ ಅದಕ್ಕೊಂದು ದೊಡ್ಡ ಗಲಭೆಯ ಸ್ವರೂಪ ಸಿಕ್ಕಿಲ್ಲ. ಯಾಕೆ ಅಂದರೆ ಹೊರಗಿನ
ವಿಶೇಷವಾಗಿ ನಾವು ವಿಚಾರವನ್ನು ಮಾಧ್ಯಮಗಳು ಧರ್ಮದ ಸ್ವರೂಪವನ್ನು ತೋರಿಸಬೇಕು ಬರ್ತದಕ್ಕೆ ನಿಜವಾಗ್ಲೂ ಇಲ್ಲಿ ಧರ್ಮದ ಸ್ವರೂಪ ಇಲ್ಲ. ಯಾಕಿಲ್ಲ ಅಂತ ಹೇಳ್ತಿದ್ರೆ ನೋಡಿ, ಕರಾವಳಿ ಇರ್ತಕ್ಕಂಥ ಜಿಲ್ಲೆಗಳಿಗೂ ಮಂಡ್ಯಕ್ಕೂ ಭಾಳ ವ್ಯತ್ಯಾಸ ಇದೆ. ಕರಾವಳಿಲಿರ್ತಕ್ಕಂಥ ಏನು ಮುಸ್ಲಿಂ ಅಲ್ಪಸಂಖ್ಯಾತರು ಬೇರೆ ಬೇರೆ ವಿದೇಶಗಳಲ್ಲಿ ದುಡ್ದು ತರ್ತಕ್ಕಂಥವ್ರು ಮತ್ತು ವ್ಯಾಪಾರದಲ್ಲಿ ಪೈಪೋಟಿ ಇರ್ತಕ್ಕಂಥದ್ದು ಸಹಜವಾಗಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಹಲವಾರು ಒಂದು ಅಸಹಜ ಘಟನೆಗಳ ಕಾರಣ ಆಗಿದೆ. ಮಂಡ್ಯ ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರ ಜನಸಂಖ್ಯೆ 4% ಮಾತ್ರ. ಮತ್ತು ಮುಸ್ಲಿಮರು ಕೂಡ ಇಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಕೃಷಿಗೆ ಪೂರಕವಾಗಿ ಇವತ್ತು ಎತ್ತುಗಳಿಗೆ ಲಾಳ ಕಟ್ತಕ್ಕಂಥದ್ದು, ಹೊಂಗೆ ಬೀಜ ಸಂಗ್ರಹ ಮಾಡ್ತಕ್ಕಂಥದ್ದು, ಹುಣಸೆ ಬೀಜ ಸಂಗ್ರಹ ಮಾಡ್ತಕ್ಕಂಥದ್ದು, ಮತ್ತು ಏನು ಇವತ್ತು ಇಲ್ಲಿ ಸಣ್ಣ ಪುಟ್ಟ ಎಲ್ಲವೂ ಕೂಡ ಕೃಷಿಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಸಮುದಾಯ. ಹಾಗಾಗಿ ಇಲ್ಲಿ ಧರ್ಮದ ವಿಚಾರವನ್ನು ಮುಂದಿಟ್ಕೊಂಡು ಓಟ್ ತೆಗೆಯುವಂಥ ಪ್ರಯತ್ನ ಆಗಲ್ಲ. ಏನಾದ್ರು ಅಷ್ಟಿಷ್ಟು ಓಟ್ ಬರುತ್ತೆ ಅಂತ ಹೇಳಿದ್ರೆ ಆಯಾ ಅಭ್ಯರ್ಥಿಗಳ ಸಾಮರ್ಥ್ಯದ ಮೇಲೆ ಹೊರತು ಅದನ್ನು ಧರ್ಮ ಅಂತೇಳಿ ಸಾಮಾನ್ಯೀಕರಿಸಿ ನೋಡೋಕ್ಕಾಗಲ್ಲ. ಹಾಗಾಗಿ ಅದು ಬ್ಲೆಂಡ್ ವರ್ಕೌಟ್ ಆಗೋದಿಲ್ಲ. ಮುಖ್ಯವಾಗಿರ್ತಕ್ಕಂಥದ್ದು ಏನು, ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಗೊತ್ತಿರ್ತಕ್ಕಂಥವ್ರು, ಮತ್ತು ಅವ್ರಿಗೊಂದು ದೊಡ್ಡ ಪ್ರೊಫೈಲ್ ಇದೆ, ಅವ್ರ ಕುಟುಂಬದ ಹಿನ್ನೆಲೆ ಇದೆ, ಮತ್ತು ಸಮುದಾಯದ ನಾಯಕರು ಅಂತಕ್ಕಂಥ ಒಂದು ವಿಶೇಷವಾದ ಇದು ಕೂಡ ಇದೆ. ಇವೆಲ್ಲವೂ ಕೂಡ ಒಂದಷ್ಟು ಚುನಾವಣೆಯಲ್ಲಿ ಕೆಲಸಕ್ಕೆ ಬರ್ಬೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಇದಿಷ್ಟೇ ಕಾರಣಕ್ಕೆ ಒಬ್ಬರು ಗೆಲ್ತಾರೆ ಅಥವಾ ಸೋಲ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಖಂಡಿತವಾಗೂ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಜಿಲ್ಲೆನಲ್ಲಿ 8ಕ್ಕೆ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, 2 MLCಗಳಿದ್ದಾರೆ. ಮತ್ತು ವಿಶೇಷವಾಗಿ ನೋಡಿ, ಈ ಸರ್ಕಾರ ಬಂದು ಇನ್ನೂ 1 ವರ್ಷ ಕಳೆದಿಲ್ಲ, ಇನ್ನೂ ಒಂದು ಗುಡ್ ಫೀಲಿಂಗಲ್ಲಿದ್ದಾರೆ ಮತದಾರರು, ಗುಡ್ ಫೀಲಿಂಗಲ್ಲಿದ್ದಾರೆ. ಯಾಕಂದರೆ 1-2 ವರ್ಷ ಕಳೆದ ಸಾಮಾನ್ಯವಾಗಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪುಗೊಳ್ತಾ ಹೋಗುತ್ತೆ. ಇನ್ನೂ ಕೂಡ ಆ ಸಮಯ ಬಂದಿಲ್ಲ. ಇಲ್ಲಿ ಇನ್ನೂ 1 ವರ್ಷ ಕೂಡ ಕಳೆದಿಲ್ಲ. ಹೊಸ ಯೋಜನೆಗಳ ಜನ ಇನ್ನೂ ಎಂಜಾಯ್ ಮಾಡ್ತಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ಕಾಂಗ್ರೆಸ್ ವಿರುದ್ಧವಾಗಿ ಇಲ್ಲೇನಂತ ವಾತಾವರಣ ಇಲ್ಲ. ಆದರೆ ಚುನಾವಣೆಯಲ್ಲಿ ಯಾವ ಅಂಶಗಳ ಮೇಲೆ ನಡೀತಾರೆ, ಈ ಜಿಲ್ಲೆಯಲ್ಲಿ ಯಾವ ವಿಚಾರಗಳ ಮೇಲೆ ನಡೀತಾರೆ ಅಂತಕ್ಕಂಥ ನೋಡಬೇಕಾಗ್ತದೆ. ಯಾಕಂದರೆ ಜಿಲ್ಲೆಯಲ್ಲಿ ಭಾಳ ಹಲವಾರು ಸಮಸ್ಯೆಗಳಿದೆ. ನಿರುದ್ಯೋಗ ಇರ್ಬೋದು, ಬೆಳೆಗೆ ನೀರಿಲ್ಲ ಅಂತಕ್ಕಂಥ ವಿಚಾರ ಇರ್ಬೋದು, ಮತ್ತು ಈ ಹಿಂದೆ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಇಲ್ಲಿ ಹಲವಾರು ವಿಚಾರಗಳನ್ನ ಕೇಂದ್ರ ಮಟ್ಟದಲ್ಲಿ ತರ್ತಕ್ಕಂಥದ್ರಲ್ಲಿ ಆಗಿರತಕ್ಕಂಥ ವೈಫಲ್ಯ, ಇವೆಲ್ಲವೂ ಕೂಡ ಚರ್ಚೆಗೆ ಬರ್ತಕ್ಕಂಥ ವಿಚಾರಗಳು. ಈಗ ಮೋದಿಯವರು ಹೇಳಿದರು, ವರ್ಷಕ್ಕೆ ನಾವು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. 2022ಕ್ಕೆ ಈ ದೇಶ ಎಲ್ರಿಗೂ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದರು. ಏನು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತರ್ತೀನಿ ಅಂತ ಹೇಳಿದರು. ರೈತರ ಬೆಳೆಗೆ ನಾನು MSP ಕನಿಷ್ಠ ಮಿನಿಮಮ್ ಪ್ರೈಸನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆಗಿದೆಯಾ? ಎಲ್ಲೂ ಕೂಡ ಆಗಿಲ್ಲ. ಯಾವುದೇ ಉದ್ಯೋಗವನ್ನು ಕೊಟ್ಟಿಲ್ಲ, ಯಾರಿಗೂ ಮನೆಯನ್ನು ಕೊಟ್ಟಿಲ್ಲ, MSP ಬೆಂಬಲ ಬೆಲೆಯನ್ನು ನಿಗದಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕಲ್ಲಿರ್ತಕ್ಕಂಥ ಕಪ್ಪು ಹಣ ಬರಲಿಲ್ಲ, ಅಥವಾ ಇಲ್ಲಿಂದ ಅಲ್ಲಿ ಹೋಗಿ ಪಲಾಯನ ಮಾಡಿ ಯಾರು ಹೋಗಿದ್ದಾರೆ ಅವ್ರು ಕರ್ಕೊಂಬರೋಕ್ಕಾಗಲಿಲ್ಲ. ನೋಡಿ, ಮೋದಿ ಅಂತಕ್ಕಂಥದ್ದು ಒಂದು ಮಾಧ್ಯಮಗಳು ಜನರ ಮಣ್ಣಿಗೆ ಯಾವ ರೀತಿ ಮಣ್ಣಿರ್ತಕ್ಕಂಥ ಕೆಲಸ ಮಾಡ್ತಿದ್ದಾವೆ. ಮೋದಿ ಏನೋ ಮಾಡಿಬಿಟ್ರಿ, ಏನು ಮಾಡಿದ್ರೆ ಹೇಳಿ, ನಿಮ್ಮ ಆದಾಯದಲ್ಲಿ ಹೆಚ್ಚಳ ಆಗಿದೆಯಾ? 400 ರೂಪಾಯಿ ಇತ್ತು 2014ರಲ್ಲಿ ಈ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? ಇವತ್ತು ಪೆಟ್ರೋಲು 2014ರಲ್ಲಿ ಎಷ್ಟಿತ್ತು, ಇವತ್ತು ಎಷ್ಟಿದೆ? ಅಕ್ಷಯ್ ಕುಮಾರ್ ಅವರು ಸಿನಿಮಾ ನಟರು, ಬಾಲಿವುಡ್ ನಟರು ಸೈಕಲ್ ಹುಡ್ಕೊಂಡು ಪ್ರತಿಭಟನೆ ಮಾಡ್ತೀವಿ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತ. ಇವತ್ತು ಕಡಿಮೆ ಆಗಿದೆಯಾ? ಅಥವಾ ನಾವು ರಷ್ಯಾದಿಂದ ಪೆಟ್ರೋಲ್ ತರಿಸಿದ್ವಿ, ಕಡಿಮೆ ರೇಟಿಗೆ ಪೆಟ್ರೋಲ್ ಬಂತು, ಜನಕ್ಕೆ ಯಾರು ಕಡಿಮೆ ಮಾಡಿದಾರಾ? ಇಲ್ಲ. ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರಾ? ಇಲ್ಲ. ಹಾಗಾಗಿ ಇವತ್ತು ಏನಾಗಿದೆ, ಸರಿಯಾದ ರೀತಿಯಲ್ಲಿ ಮೋದಿಯ ಪೊಳ್ಳುತನವನ್ನು ಬಯಲಿಗೆಳಿತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷಗಳು ಸಮರ್ಥವಾಗಿ ಮಾಡಿದರೆ ಖಂಡಿತವಾಗಿ ಮೋದಿಯ ಮೇನಿಯಾ ಇವತ್ತು ಮಾಡಲು ಗುಜರಾತ್ ಮಾಡಲು ಯಾವುದು ಗುಜರಾತ್ ಮಾಡಲು ಶಿಕ್ಷಣ, ಆರೋಗ್ಯ ಎಲ್ಲದರಲ್ಲೂ ಕರ್ನಾಟಕವೇ ಮಾಡಲಾಗಿರ್ತಕ್ಕಂಥದ್ದು. ಅದನ್ನು ಪ್ರೊಜೆಕ್ಟ್ ಮಾಡಬೇಕು. ನಿಜವಾದ ಮಾಡಲು ಯಾವುದು ಅಂದರೆ ಕರ್ನಾಟಕ ಮಾಡಲು. ಅದನ್ನು ಪ್ರೊಜೆಕ್ಟ್ ಮಾಡಲಾರ್ದೇ ಮೋದಿಯ ಪೊಳ್ಳು ಸುಳ್ಳುಗಳನ್ನು ಹೆಚ್ಚು ವೈಭವೀಕರಿಸಿ ಬಹುದೊಡ್ಡ ಸಾಧನೆ ಅಂತೇಳಿ ಬಿಂಬಿಸ್ತಿದಾರಲ್ಲ, ಈ ಪೊಳ್ಳುತನವನ್ನು ಸರಿಯಾಗಿ ಬಯಲಿಗೆಳೆದ್ರೆ ಖಂಡಿತವಾಗಿ ಮೋದಿಯ ಎಲ್ಲ ಏನು ಮೀಡಿಯಾ ಮೇಕಿಂಗ್ ಇದೆಯೋ ಅದು ಬಯಲಿಗೆ ಬರ್ತದೆ. ಈಗ ಮೋದಿಯವರು ಈಗ ನೋಡಿ, BJP ಒಂದು ರಾಜಕೀಯ ಪಕ್ಷ, ಹಲವಾರು ಜನಕ್ಕೆ ಟಿಕೆಟ್ ನಿರಾಕರಣೆ ಮಾಡಿದೆ. ಈಗ ಮೈಸೂರಿನಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರಿಗೆ, ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ, ಸ್ವತಃ ರಾಜ್ಯಾಧ್ಯಕ್ಷ ಮಂಗಳೂರಲ್ಲಿ ನವೀನ್ ಕಟೀಲ್ಗೆ ಟಿಕೆಟನ್ನು ನಿರಾಕರಿಸಿದ್ದಾರೆ. ಅದಕ್ಕೊಂದು ಲೆಕ್ಕಾಚಾರ ಇರ್ತದೆ ಅವ್ರಿಗೆ. ಯಾಕಂದರೆ ಅವರು ಕೂಡ ಒಂದು ರಾಜಕೀಯ ಪಕ್ಷ ನಡೆಸ್ತಿರ್ತಕ್ಕಂಥವ್ರು. ಟಿಕೆಟ್ ಕೊಟ್ಟರೆ ಏನು, ಕೊಡಲಿಲ್ಲ ಅಂದರೆ ಏನು, ಏನಾಗುತ್ತೆ, ರಾಜಕೀಯ ಲಾಭ ದೃಷ್ಟಿಕೋನಗಳನ್ನ ಲೆಕ್ಕ ಹಾಕೊಂಡೆ ಅವರು ಟಿಕೆಟ್ ಹಂಚಿಕೆ ಮಾಡಿರ್ತಾರೆ. ಹಾಗಾಗಿ ಸುಮಲತಾ ಅವ್ರಿಗೆ ಅನಿವಾರ್ಯತೆ ಏನಂದರೆ, ಜನ ಸ್ವಾಭಿಮಾನದಕ್ಕಾಗಿ ಅವ್ರಿಗೊಂದು ಮತವನ್ನು ಕೊಟ್ಟರು. ಅವರು ಸಮರ್ಪಕವಾಗಿ ಬಳಸ್ಕೊಂಡು ಆ ಕೆಲಸವನ್ನು ಮಾಡ್ಬೋದಾಗಿತ್ತು, ಇನ್ನೊಂದಷ್ಟು ಸಮರ್ಪಕವಾಗಿ ಮಾಡಬೇಕಿತ್ತು, ಆ ಕೆಲಸ ಆಗಲಿಲ್ಲ. ಹಾಗಾಗಿ ಸುಮಲತಾ ಅವರ ಸ್ಪರ್ಧೆ ಇಲ್ಲಿ ನಾವೇನು ಅವರು ಬಹಳ ದೊಡ್ಡ ಬದಲಾವಣೆಯನ್ನು ತರಲಾರ್ದು, ಅದಕ್ಕೊಂದು ಮಿತಿ ಇದೆ. ಅವರು ಭವಿಷ್ಯದಲ್ಲಿ ಬಹುಶಃ ಖಂಡಿತವಾಗಿ ಅಥವಾ ಮೈತ್ರಿ ಪರವಾಗಿರೋ ನಿಲ್ಬೋದು, ಕಾಂಗ್ರೆಸ್ ಪರವಾಗಿರೋ ನಿಲ್ಬೋದು, ತಟಸ್ಥವಾಗಿರೋ ಉಳಿಬೋದು. ಅದನ್ನು ಅವ್ರು 3ನೇ ತಾರೀಕು ಹೇಳ್ತೀವಿ ಅಂತ ಹೇಳಿದ್ದಾರೆ, ಕಾದು ನೋಡಬೇಕು. ಅವರು ಏನೇ ತೀರ್ಮಾನ ತಗೊಂಡ್ರೆ ಇಂಪ್ಯಾಕ್ಟ್ ಆಗುತ್ತಾ ಮಂಡ್ಯದಲ್ಲಿ?
ಅಲ್ಲ ಏನಾಗಿದೆ ನೋಡಿ, ಲಾಸ್ಟ್ ಟೈಮ್ ಅವ್ರು ಚುನಾವಣೆ ಗೆಲ್ಲಲಿಕ್ಕೆ ಮುಖ್ಯವಾದ ಕಾರಣ ಇದ್ದಿದ್ದು ಒಂದು ಅಂಬರೀಷ್ ಸಾವಿನ ಅನುಕಂಪ ಇರ್ಬೋದು, ಮತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಬೆಂಬಲವೂ ಕೂಡ ಇತ್ತು ಅವ್ರಿಗೆ. ಸ್ವಂತ ಬಲ ಅನ್ನತಕ್ಕಂಥದ್ದು ಕಡಿಮೆನೇ ಇತ್ತದು. ಹಂಗಾಗಿ ಬಹುದೊಡ್ಡ ಪರಿಣಾಮ ಆಗುವಂಥದ್ದೇನು ಚುನಾವಣೆಯ ಫಲಿತಾಂಶ ಮೇಲೆ ಆಗುತ್ತೆ ಅಂತೇಳಿ ನಾವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಖಂಡಿತವಾಗಿ ಆ ಥರದೊಂದು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಹಂಗಿದ್ದೀರ ಅವ್ರು ನಿಲ್ತಿದ್ರು ಚುನಾವಣೆಗೆ. ಬಹುದೊಡ್ಡ ಬದಲಾವಣೆ ಮಾಡ್ತಿದ್ವಿ, ನಾವು ಸ್ಪರ್ಧೆ ಮಾಡಿದ್ರೆ ಈ ರೀತಿ ಮಾಡಿದ್ವಿ ಅಂತ ಆಗಿದ್ರೆ ಚುನಾವಣೆಗೆ ನಿಲ್ತಿದ್ರು ಅವರು. ಹಾಗಾಗಿ ಬಹುದೊಡ್ಡ ಪರಿಣಾಮವನ್ನು ನಿರೀಕ್ಷೆ ಮಾಡುವಂತೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೇರ ಕಾಂಗ್ರೆಸ್ JDS ಮೈತ್ರಿ ಹೋರಾಟಗಳೇ ಇಲ್ಲಿ ಖಂಡಿತ ಮೊದಲಿಂದ ಇಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಕಾಂಗ್ರೆಸ್ ಮತ್ತು JDS ಮಧ್ಯೆ ಇರ್ತಕ್ಕಂಥ ಸ್ಪರ್ಧೆ ಹೊರತು ಎಲ್ಲೂ ಕೂಡ BJP ವರ್ಸಸ್ ಕಾಂಗ್ರೆಸ್ ಅಥವಾ JDS ವರ್ಸಸ್ BJP ಅಂತಿಲ್ಲ. ಈಗ ಒಂದು ಪ್ರಾದೇಶಿಕ ಪಕ್ಷವಾಗಿ JDS ಇತ್ತು, ಅವರು BJP ಜೊತೆಗೆ ಹೋಗಿದ್ದಾರೆ. ಅವರ ಅಸ್ತಿತ್ವವನ್ನು ಉಳ್ಕೊಳ್ಳುವಂಥ ಪ್ರಶ್ನೆ ಇವತ್ತು ಬಂದಿದೆ. ಯಾಕಂದರೆ ಇವತ್ತು ರಾಷ್ಟ್ರೀಯ ಪಕ್ಷವಾಗಿ BJP ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನ ನುಂಗಿತಾ ಇದೆ. ಅಂಥ ಸಂದರ್ಭದಲ್ಲಿ JDS ಎಷ್ಟು ಮಟ್ಟಿಗೆ ಉಳ್ಕೊಳ್ಳುತ್ತೆ, ಈ ಮೈತ್ರಿ ಅವರ ನಿಜವಾಗ್ಲೂ ಕಾಪಾಡುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ಈ ಫಲಿತಾಂಶ ಮೇಲಿದೆ. ಯಾಕಂದರೆ ಅವ್ರಿಗೆ 3 ಸೀಟ್ಗಳನ್ನ ಕೊಟ್ಟಿರೋದು ರಾಜ್ಯದಲ್ಲಿ. ಆ 3ರಲ್ಲೂ ಇರೋದು 3ನವ್ರು ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಅವ್ರ ಅಸ್ತಿತ್ವಕ್ಕೂ ಸಮಸ್ಯೆ ಆಗ್ತದೆ. ಸೊ ಹಂಗಾಗಿ ಅವರ ಪ್ರಾದೇಶಿಕ ಪಕ್ಷ ಉಳಿಬೇಕು. ಯಾವತ್ತೂ ಕೂಡ ಯಾವುದೇ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿಬೇಕು ಅಂದರೆ ಸರಿಯಾದ ತೀರ್ಮಾನ ಆಗಬೇಕು. ಆದರೆ ಈ ಪ್ರಾದೇಶಿಕ ಪಕ್ಷಗಳು ಉಳಿಲಾರ್ದಂಗೆ BJP ಅವರು ಇವತ್ತು IT, ED, CBI ನಾನಾ ಥರದ ಕಿರುಕುಳವನ್ನು ಕೊಟ್ಟು ಆ ಲೀಡರ್ಗಳನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು, ಅಧಿಕಾರದಿಂದ ಪದಚ್ಯುತ ಮಾಡ್ತಕ್ಕಂಥದ್ದು. ಕಳೆದ ಬಾರಿ 2019ರಲ್ಲಿ ಕುಮಾರಸ್ವಾಮಿ ಸರ್ಕಾರ ಪತನ ಮಾಡಿದ್ಯಾರು? ಇದೇ BJP ಅವರಲ್ವಾ? ಒಂದು ಚುನಾಯಿತ ಸರ್ಕಾರವನ್ನು ಕೆಡವಿದ BJP ಅವರಲ್ವಾ? ಇವತ್ತು ಕುಮಾರಸ್ವಾಮಿ ಯೋಚನೆ ಮಾಡಬೇಕು, ಇಂಥ ಪಕ್ಷ ಜೊತೆ ನಾನು ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಕು. ಈ ರಾಜ್ಯದ ಜನ ಯಾಕೆ ನಮಗಿನ್ನೂ ಅಸ್ತಿತ್ವ ಉಳಿಸ್ಕೊಂಡಿದ್ದಾರೆ, ಪ್ರಾದೇಶಿಕ ಪಕ್ಷ ಬೇಕು ಅನ್ನೋ ಕಾರಣಕ್ಕೆ ಉಳಿಸ್ಕೊಂಡಿದ್ದಾರೆ, ಅದನ್ನು ಗೌರವಿಸಬೇಕು ಮೊದಲು ಕುಮಾರಸ್ವಾಮಿ ಅವರು. ಥ್ಯಾಂಕ್ ಯು ಸರ್.